ಒಂದ್ಸಲ ನಿಮ್ಮ ಮಾತಿನಲ್ಲಿ ಕೇಳ್ತೀವಿ ನಿಜ ಸರ್. ಈಗ ಮತ್ತೆ गेल्या अनेक दिवसांपासून प्रलंबित मागण्यासाठी संघर्ष करणाऱ्या आशा कार्यकर्त्यांनी आज बुधवारी बेळगावातील हिवाळी अधिवेशनादरम्यान चलो सुवर्णसौध आंदोलन छेडत सरकारविरोधात घोषणाबाजी केली. अनेक आश्वासने देऊनही अंमलबजावणी न झाल्याच्या नाराजीमुळे त्यांनी राज्य शासनाचे लक्ष वेधण्याचा प्रयत्न केला. आंदोलनस्थळी आरोग्यमंत्री दिनेश गुंडूराव यांनी भेट देत प्रतिनिधींना सकारात्मक तोडगा काढण्याचे आश्वासन दिले. आशा कार्यकರ್ತರಿಗೆ 9,000ದಿಂದ 10,000 ಬರ್ತಾ ಇದೆ. ಆಮೇಲೆ ಸುಮಾರು 30% ಹೆಚ್ಚು ಕಡಿಮೆ ಅವರಿಗೆ 8,000ದಿಂದ 9,000 ರೂಪಾಯಿ ಬರ್ತಾ ಇದೆ. ಇನ್ಸೆಂಟಿವ್ ಎಲ್ಲ ನಿಮ್ಮ ಗೌರವಧನ ಎಲ್ಲ ಸೇರಿ ಇದು ಇರುವಂತದ್ದು. ಸೊ ಕೆಲವರಿಗೆ ಜಾಸ್ತಿನೂ ಇದೆ, ಕೆಲವರಿಗೆ ಹತ್ತಿರದಲ್ಲಿದ್ದಾರೆ, ಕೆಲವರು ಸ್ವಲ್ಪ ಹಿಂದೆ ಇದ್ದಾರೆ. ಯಾಕೆ ಈ ತರ ತಾರತಮ್ಯ ಆಗ್ತದೆ ಅಂತ ಹೇಳಿದ್ರೆ, ಕೆಲವರಿಗೆ ಅವರಲ್ಲಿರುವಂತಹ ಜನಸಂಖ್ಯೆ ಏನ್ ನೋಡ್ಕೋಬೇಕಾಗಿರೋದು ಬಹಳ ಕಮ್ಮಿ ಆಗೋಗಿದೆ. ಅಲ್ಲಿ ಜನಸಂಖ್ಯೆ ಇಲ್ಲ, ನಿಮ್ಗೆ ಇನ್ಸೆಂಟಿವ್ ಜಾಸ್ತಿ ನಿಮಗೆ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರುವಂತ ಜನ ಅಲ್ಲಿ ಅಷ್ಟೇ ಕಮ್ಮಿ ಆಗ್ಬಿಟ್ಟಿದೆ. ಕೆಲವರಿಗೆ ಪಾಪ್ಯುಲೇಷನ್ ಹೆಚ್ಚಿದೆ, ಅವ್ರಿಗೆ ಹೆಚ್ಚು ಜನ ಅವ್ರ ಸೇವೆ ಕೊಡ್ತಾ ಇದಾರೆ, ಅವ್ರಿಗೆ ಹೆಚ್ಚು ಇನ್ಸೆಂಟಿವ್ ಬರ್ತಾ ಇದೆ. ಈ ಕಾರಣಗಳಿಂದ ಅದಾಗ್ತಾ ಇದೆ ಹೊರತು ನಿಮ್ಮ ತಪ್ಪಂತ ನಾನು ಹೇಳ್ತಾ ಇಲ್ಲ. ಅಲ್ಲಿರುವಂತ ಒಂದು ಏನು ಆಧಾರದ ಮೇಲೆ ಆಗ್ತಾ ಇರುವಂತದ್ದು. ಸೊ ಅದನ್ನ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು ಅದರ ಬಗ್ಗೆ, ಯಾಕಂದ್ರೆ ನಿಮಗೆ ಜನಸಂಖ್ಯೆ ಕಮ್ಮಿ ಆಗಿದ್ರೆ ಅಥವಾ ನಿಮ್ಮ ಪ್ರದೇಶ ಕಮ್ಮಿ ಆಗಿದ್ರೆ ಅದನ್ನ ಇನ್ನೊಂದು ಹೆಚ್ಚು ಮಾಡ್ಕೊಂಡಾಗ ನಿಮಗೂ ಕೂಡ ಇನ್ಸೆಂಟಿವ್ ಅಮೌಂಟ್ ಜಾಸ್ತಿ ಆಗ್ತದೆ. ಸೊ ಅದು ಒಂದ್ ಕಡೆ ಮಾಡ್ತಕ್ಕಂಥದ್ದು. ಇನ್ನೊಂದು, ನಾವು ಕೇಂದ್ರ ಸರ್ಕಾರಗಳು ನಾನು ಡೆಲ್ಲಿಗೆ ಹೋಗಿದ್ದೆ. ನೀವು ಸ್ಕೀಮ್ ಅನ್ನ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇದು ಪ್ರಾರಂಭ ಆಯಿತು. ಈಗ ಈ ಆಶಾ ಒಂದು ಕಾರ್ಯಕರ್ತರಿಗೆ ನೀವೇನು ಕೊಡ್ತಾ ಇಲ್ಲ, ಗೌರವಧನ ತರ ಏನು ಕೊಡ್ತಾ ಇಲ್ಲ. ಇದೆಲ್ಲ ನಮ್ಮ ರಾಜ್ಯನೇ ಬಹುತೇಕ ಈಗ ಹಿಂದೆ 5,000 ಇತ್ತು, ಈಗ 5,000 ಕೊಡ್ತಾ ಇರೋದು 5,000 ಕೊಡ್ತಾ ಇದೀವಿ. ನಿಮ್ಮಿಂದ 1,000 ಏನೋ ಕೊಡ್ತಾ ಇದಾರೆ ಅವರು ಗೌರವಧನ, 2,000 ಗೌರವ ನೀವು ಹೆಚ್ಚು ಮಾಡಿ ಅಂತ ನಾವು ಹೇಳಿದ್ದೀವಿ. ಸೊ ಆಮೇಲೆ ಈಗ ಅವರೊಂದು ನಾವು ಅದಕ್ಕೇನೆ ನಾವು ಕೂಡ ದುಡ್ಡು ಇಟ್ಕೊಂಡಿದ್ದೇವೆ. ಅವರು ನಮ್ಮ ಜೊತೆ ಚರ್ಚೆ ಮಾಡಿದಾಗ 1,500 ರೂಪಾಯಿವರೆಗೂ ಮಾಡ್ತೀವಿ. ಅದರಲ್ಲಿ ನಮ್ದು ಅವ್ರದ್ದು ಇಬ್ಬರದು ಶೇರ್ ಇರ್ತದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ಅದಕ್ಕೆ ನಾವು ದುಡ್ಡು ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡು ಇಟ್ಕೊಂಡಿದ್ದೀವಿ. ಈಗ ಕೇಂದ್ರದವರು ಇನ್ನೂ ಕೂಡ ನಮಗೆ ಅವರು ಕೇವಲ ಮೀಟಿಂಗ್ ಮಾಡಿ 1,500 ರೂಪಾಯಿ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಇನ್ನೂ ಕೂಡ ಅವರು ನಮ್ಗೆ ಯಾವುದೇ ಸ್ಪಷ್ಟ ಆದೇಶ ಕೂಡ ಜಿಯೋ ಆಗ್ಲಿ ಗವರ್ಮೆಂಟ್ ಆದೇಶ ಆಗ್ಲಿ ಬಂದಿಲ್ಲ. ಎರಡನೇದು, ನಮ್ಗೆ ಯಾವಾಗ ಅವರು ಅವರ ಶೇರನ್ನ ಏನು ಹೆಚ್ಚುವರಿ ಹಣವನ್ನ ಕೊಡಬೇಕು ಅದು ನಮಗೆ ಕೊಟ್ಟಾಗ ನಮ್ಮ ಕಡೆಯಿಂದ ನಿಮ್ಗೂ ಕೂಡ ಕೊಡೋದಕ್ಕೆ ನಾವು ನಮ್ಮ ಹತ್ರ ದುಡ್ಡು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ನಮಗೆ ಮುಖ್ಯಮಂತ್ರಿಯವರು ಇನ್ನೊಂದು 1,000 ರೂಪಾಯಿ ಏನಿದೆ ಸುಮಾರು ಅದರಲ್ಲಿ ನಮಗೊಂದು 20 ಕೋಟಿ ರೂಪಾಯಿ ಇದೆ. ಆ 20 ಕೋಟಿ ರೂಪಾಯಿನ ನಾವು ಇದಕ್ಕೋಸ್ಕರ ಇಟ್ಕೊಂಡಿದ್ದೇವೆ. ಕೇಂದ್ರದ್ದು ಶೇರು ತಗೊಂಡು ನಮ್ಮ ಶೇರು ತಗೊಂಡು ಕೊಟ್ಟರೆ ನಿಮ್ಗೆ ಅವಾಗ 1,000 ರೂಪಾಯಿ ಆಗ್ತದೆ. ಈಗ ಇನ್ನೂ ಅವರು ಹೆಚ್ಚುವರಿ ಹಣ ಕೊಡ್ತಕ್ಕಂಥದ್ರ ಬಗ್ಗೆ ಇನ್ನೂ ನಮ್ಮ ಪ್ರಸ್ತಾವ ಏನೂ ಅವರು ಕಳ್ಸಿಕೊಟ್ಟಿಲ್ಲ. ಕೇವಲ ಅಲ್ಲಿ मीटिंग राज्यातील सुमारे 42,000 आशा कार्यकर्त्या 34 विभागातील महत्त्वाचे कामे करत असून दरमहा मिळणारे 8 ते 9 हजारांचे मानधन त्यांच्या गरजांसमोर अत्यल्प असल्याची व्यथा त्यांनी मांडली. किमान 10,000 रुपये निश्चित मासिक वेतन तसेच मुख्यमंत्र्यांनी जाहीर केलेल्या 1,000 रुपयांच्या वाढीची अंमलबजावणी करण्याची मागणी त्यांनी केली. केंद्राच्या स्पर्श सॉफ्टवेअर प्रणालीत डाटा एंट्रीतील अडचणीमुळे 500 ते 1,000 रुपयांची कपात झाली असून 3 महिन्यापासून वेतनही रखडले आहे. वाढते कामाचे ओझे आणि कमी वेतनामुळे आम्ही त्रस्त आहोत असा आरोप करत आशा कार्यकर्त्यांनी सरकारने तातडीने निर्णय घ्यावा अशी मागणी केली.